दूर्वन्तं योऽस्मान् दूर्वतितं तं दूर्वयं वयं दूर्वामस्त्वं देवानामसि उद्धीप्य स्वजातवेदोपग्निं नृति मम पशुगश्च मह्यमावह आयुधमहालक्ष्मी नमो नमः आयुधधूं दुर्गाम्बिकायै नमो नमः सुगन्धभरित प्रीता शोभना शुद्धमानसाः सर्वाङ्गलिदेव प्रारभंस ओम वक्राब्जे भाग्यलक्ष्मी करतरकमले सर्वदा दानलक्ष्मी दोर्दंडे वीरलक्ष्मी हृदय सरसिदे भूतकारुण्यलक्ष्मी खड्गाग्रे शौर्यलक्ष्मी निखिलगुणगणाडम्बरे कीर्तिलक्ष्मी धनं धान्यं पशुं बहुकीर्तिलाभं शतसंवत्सरं दीर्घमायुः श्री अलर्मेल मंगा पद्मावती कोदैनायिका समेतस्य श्री तिरुमले श्री वेंकटेश्वर स्वामी परिपूर्ण कृपा कटाक्ष प्राप्तिरस्तु। ಸರ್ ನೀವು ಇಟ್ಕೊಳ್ಳಿ ಈ ಕಡೆ बोलो भुवनेश्वरी माता की ಅಲ್ಲಿ ಚೆನ್ಕೆ ಎಲ್ಲ ಇಡ್ರಿ ಎಲ್ಲೂ ಕಾಣ್ತಾ ಇಲ್ಲ ಅದು ಒಂದೇಟ್ ಹಾಕಿ ಸರ್ देवी पवित्रं कुरुचासनम ओम मेदिनी देवी वसुंधरा सुधा देवी ಹಿಂದೆ ತೆಗೆಯುವಾಗ ಹುಷಾರಿಸ್ತಾ ತೆಗಿರಿ ಓಂ ಒಂದು ಮೂರು ಸುವಾಸನೆ ओम सिद्धिलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मीश्च प्रसन्ना भव सर्वदा वरमहालक्ष्मी देवताभ्यो नमो नमः। ओम आप्याय सुसमेतुते विश्वतः सोम वृष्णियं भवावाजस्य संघते मंगले मंगलावेति सर्वमंगलमंगले सदा मंगले देवी सर्वेषां मंगलारूपिणी नमो नमः। परकर्म मंत्र यंत्र तंत्र औषधास्ति शस्त्राणि देवचन कुटी कार्यक्रम ಸರ್ ಈ ಕಡೆ ಸರ್ ಇನ್ನೂ ಸ್ವಲ್ಪ ಆಗ್ಲ ಇನ್ನೂ ಸ್ವಲ್ಪ ಇಲ್ಲ ಆಗ್ಲಪ್ಪ ಸರ್ ಬನ್ನಿ ಬೋರ್ಡ್ ಕಾಣ್ತಾ ಇದ್ರಿ ಸರ್ ಹೊತ್ತಿದ್ದಾಗ ಓಕೆ ಪ್ರಥಮ ದರ್ಜೆ ಕಾಲೇಜಿದು ಇವತ್ತಿನ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಸದಸ್ಯರು ಲೋಕಸಭಾ ಸದಸ್ಯರು ಭೂಮಿ ಪೂಜೆಗೆ ಬಂದಿದ್ದಾರೆ. ಏನು KGFನ ಪ್ರಥಮ ದರ್ಜೆ ಕಾಲೇಜಿನ ವಿಶೇಷತೆ ಏನಂದರೆ ಇದು ಇಡೀ ಜಿಲ್ಲೆಯ ಹೆಚ್ಚಿನ ವಿದ್ಯಾರ್ಥಿಗಳನ್ನು, ಅದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಣ್ಮಕ್ಳು ಹೆಚ್ಚಿಗೆ ಅಡ್ಮಿಷನ್ಸ್ ಆಗುವಂಥ ಮೊದಲಿಂದನೂ ಆ ಥರದ್ದೊಂದು ಚರಿತ್ರೆ ಸೃಷ್ಟಿ ಮಾಡಿರುವಂಥ ಕಾಲೇಜು. ಅದಾದಮೇಲೆ ಇವತ್ತು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನಂದರೆ KGFನಲ್ಲಿ 2 ಪ್ರಥಮ ದರ್ಜೆ ಕಾಲೇಜ್ ಇದೆ. ಒಂದು KGF ನಗರ ಭಾಗದಲ್ಲಿದೆ, ಇನ್ನೊಂದು ಬಂಗಾರ ತಿರುಪತಿ ಗುಟ್ಟಳ್ಳಿಯಲ್ಲಿದೆ. ಈ ಎರಡಕ್ಕೂ ಕಳೆದ 3 ವರ್ಷಗಳ ಹಿಂದೆ ನ್ಯಾಟ್ ಟೀಮ್ ವಿಸಿಟಿಗೆ ಬರೋವಂಥ ಸಂದರ್ಭದಲ್ಲಿ KGFನ ಪ್ರಥಮ ದರ್ಜೆ ಕಾಲೇಜು ಮತ್ತು ಬಂಗಾರ ತಿರುಪತಿಯಲ್ಲಿ ನಮಗೆ B+ ಬಂದಿತ್ತು. B+ ಗ್ರೇಡ್ ಕೊಟ್ಟಿದ್ರು ಅವ್ರು ವಿಸಿಟಿಗೆ ಬಂದಾಗ. ಆಮೇಲೆ ಅವರು ವಿಸಿಟಿಗೆ ಬಂದಾಗ ನಮಗೆ KGF ಯಾವುದೇ ಕಾಲೇಜಿಗೆ ಬಂದರೂ ಇನ್ಫ್ರಾಸ್ಟ್ರಕ್ಚರ್ಸ್ನ ಡೆವಲಪ್ ಮಾಡ್ತಾರೆ. ಆವಾಗ ನಮಗೆ ಕಾಲೇಜ್ ಪ್ರಿಮಿಸಸ್ಸಲ್ಲಿ ಆಡಿಟೋರಿಯಂ ಇರಲಿಲ್ಲ, ಓಪನ್ ಏರಿಯಾ ಆಡಿಟೋರಿಯಂ ಇರಲಿಲ್ಲ. ಇವಾಗ ಓಪನ್ ಏರಿಯಾ ಆಡಿಟೋರಿಯಮ್ಮು, ಸೆಮಿನಾರ್ ಹಾಲು ಮತ್ತು ಸ್ಟಾಫ್ಗೆ, ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ನಾನ್ ಟೀಚಿಂಗ್ ಫ್ಯಾಕಲ್ಟಿಗೆ ಅವ್ರದ್ದು ಒಂದು ರೂಮ್ಸ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 5 ಕೋಟಿ ಅನುದಾನದಲ್ಲಿ ಮಾಡಿರೋಂಥದ್ದು. ನಮಗೆ 2 ಕಡೆಗೂ 10 ಕೋಟಿ ಅನುದಾನ ಬಂದಿತ್ತು.
ಹಿಂದೆ ಕಾರಣಾಂತರಗಳಿಂದ ಆ ಕಾಲೇಜಿಗೆ ಭೂಮಿ ಪೂಜೆ ಮಾಡುವಾಗ ಬರೋಕ್ಕಾಗಲಿಲ್ಲ. ಅಲ್ಲಿ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಬಂದಿದೆ. ಅಲ್ಲಿ ಹೆಣ್ಮಕ್ಳು ತುಂಬಾ ಜಾಸ್ತಿ ಇರೋದ್ರಿಂದ ಇಂಡೋರ್ ಬ್ಯಾಡ್ಮಿಂಟನ್ ಸ್ಟೇಡಿಯಮ್ಮು, ಅಲ್ಲೂ ಕೂಡ ಇದೇ ಥರ ಸೆಮಿನಾರ್ ಹಾಲು ಇಂಥವೆಲ್ಲ ಈ ಥರದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಕಾಲೇಜ್ಗೆ ತರುವಾಗ ಬರೀ ಸ್ಟೇಟ್ ಗೌರ್ಮೆಂಟಿಂದನೇ ಡೆವಲಪ್ಮೆಂಟ್ ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎರಡೂ ಸೇರಿ ಅವರ ಅನುದಾನಗಳಲ್ಲಿ 60-40% ಆ ರೇಷಿಯೋ ಅನುದಾನಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಬಟ್ ಗೌರ್ಮೆಂಟ್ ಕಾಲೇಜಸ್ಗೆ ಒತ್ತು ಕೊಡೋದ್ರಿಂದ ಸೊ ಎಜುಕೇಷನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಮಕ್ಕಳ ಗಮನ ಇಲ್ಲಿ ಬರ್ತಾ ಇದೆ. ಆಮೇಲೆ ಇಲ್ಲಿ BSc ಇದೆ, ಇನ್ನೂ ಕೆಲವೊಂದು ಕೋರ್ಸಸ್ ಇದೆ. ಪಕ್ಕದಲ್ಲೇ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆ ಒಂದು ಕೋರ್ಸ್ ಮಾಡಬೇಕಂದ್ರೆ 1 ಲಕ್ಷ ಕಟ್ಟಬೇಕು, ಇಲ್ಲಿ 5,000 ಕಟ್ಟಬೇಕು. ಯಾವುದು BCM ಅಲ್ವಾ, BCA ಕೋರ್ಸ್ನ ನಾವು ಅದನ್ನು ಸ್ಪೆಷಲ್ ಆಗಿ ನಾವು ಕಮಿಷನರೇಟ್ಗೆ ಲೆಟ್ರ್ ಬರೆದು ಆ ಕೋರ್ಸ್ನ ಲಾಸ್ಟ್ 2 ಇಯರ್ಸಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಇವತ್ತು ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗಿದೆ. ಇದನ್ನು ಪ್ರೈವೇಟ್ ಕಾಲೇಜಸಲ್ಲಿ ಮಕ್ಕಳು ಓದಬೇಕಂದ್ರೆ ಅವರಿಗೆ 1 ಲಕ್ಷ ಕಟ್ಟಬೇಕು. 1 ಲಕ್ಷ ಕಟ್ಟಿದ್ರು ಇನ್ನೂ ಅವರಿಗೆ ಆ ಚಾರ್ಜಸ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರತಿ ವರ್ಷ 5,000 ಕಟ್ಟಬೇಕಾಗತ್ತೆ. ಬಟ್ ಮಕ್ಕಳು ಏನೇನು ಡಿಮ್ಯಾಂಡ್ ಮಾಡಿದ್ದಾರೆ ಆ ಕೋರ್ಸಸ್ನ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಮತ್ತು ಎಜುಕೇಷನ್ ಅಂತಂದಾಗ ಒಂದು ನಾವು ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ. ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಅದು ನಮ್ಮ ಇಬ್ಬರದು ಕರ್ತವ್ಯ ಆಗಿರುತ್ತೆ. ಅದಾದಮೇಲೆ ಸರ್ಕಾರದ ಅನುದಾನ ತರುವಂಥದ್ರಲ್ಲೂ ನಮ್ಮಿಬ್ಬರ ಪ್ರಾಮಾಣಿಕತೆಯೂ ಇಲ್ಲಿ ತೋರಿಸ್ಬೇಕಾಗತ್ತೆ. ಎಷ್ಟು ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಒತ್ತು ಕೊಡ್ತೀವಿ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆನ ನಾವು ಎಷ್ಟು ಸದೃಢ ಮಾಡ್ತೀವಿ, ಕ್ವಾಲಿಟಿ ಎಜುಕೇಷನ್ ಮಾಡ್ತೀವಿ. ತುಂಬ ಜನ ವೀಕರ್ ಸೆಕ್ಷನ್ಗೆ, ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರೋಂಥ ಪೋಷಕರಿಗೆ ಇಂಥ ಕಾಲೇಜಸ್ಸು ಇಂಥ ಜಾಗದಲ್ಲಿ ಒಳ್ಳೆ ಹೈಯರ್ ಎಜುಕೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ಒಂದು ಕನ್ಸರ್ನಿಂದ ನಮ್ಮಿಬ್ಬರ ಕರ್ತವ್ಯ ಆಗಿದೆ ಜವಾಬ್ದಾರಿಯಿಂದ ಕೆಲಸ ಮಾಡುವಂಥದ್ದು. ಗೌರವಾನ್ವಿತ ಸಂಸದರು ಭೂಮಿ ಪೂಜೆಗೆ ಕರೆದಾಗ ಬಂದಿದ್ದಾರೆ. ಇಟ್ ಈಸ್ ಅವರ್ ಡ್ಯೂಟಿ. ಇವತ್ತು ಏನು KGF ಅಲ್ಲಿ ಪ್ರೋಗ್ರಾಮ್ಗೆ ಕರೆದಿದ್ರು, ಮೊಟ್ಟ ಮೊದಲನಾಗಿ ನಾನು KGFದು ಅಫಿಷಿಯಲ್ ಪ್ರೋಗ್ರಾಮ್, ದಿಸ್ ಇಸ್ ದ ಫಸ್ಟ್ ಅಫಿಷಿಯಲ್ ಪ್ರೋಗ್ರಾಮ್ ವಿಚ್ ಹ್ಯಾವ್ ಕಮ್, ಆ್ಯಂಡ್ ದಟ್ ಈಸ್ ಅದು ಒಂದು ಕಾಲೇಜ್ಗೆ ಬಂದು ಗುದ್ಲಿ ಪೂಜೆ ಮಾಡೋಕ್ಕೆ ಏನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೋ KGF ಜನತೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟು ಮತ್ತು MLA ಮೇಡಮ್ ಅವರು, ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟಾಗಿ. ಯಾಕೆಂದರೆ ಬೇರೆ 2-3 ಪ್ರೋಗ್ರಾಮ್ ಕರೆದಿದ್ರು, ಬಟ್ ಬೇರೆ ಕಾರ್ಯಕ್ರಮಗಳಿದ್ದಂಗೆ ಇದೆ, ಒತ್ತಡ ಇತ್ತು ಮತ್ತು ಎಲ್ಲೂ ಇರಲಿಲ್ಲ, ಐ ವಾಸ್ ನಾಟ್ ಇನ್ ಸ್ಟೇಷನ್. ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ. ಬಟ್ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಬಂದು ಒಂದು ಫಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ನನಗೆ ಒಂದು ಭಾಳ ಖುಷಿ ಆಗ್ತದೆ, ಒಂದು ಪುಣ್ಯ ಅನಿಸುತ್ತೆ. ಯಾಕಂದರೆ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್. ಇಟ್ ಕೆನಾಟ್ ಬಿ ಚೀಟೆಡ್, ಇಟ್ ಕೆನಾಟ್ ಬಿ ಟೇಕನ್ ಅವೇ ಫ್ರಮ್ ಹಿಮ್ ಆರ್ ಹರ್. ಆಮೇಲೆ ಮತ್ತು ಇಲ್ಲಿ ಈ ಕಾಲೇಜಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಕ್ಕೆ ಭಾಳ ಖುಷಿ ಆಗ್ತದೆ. ಯಾಕೆಂದರೆ ವಿ ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ feminine people, and when the education is going on, it is very important. ಏನು ಒಂದು ಈ PM ಉಷಾ ಸ್ಕೀಮಲ್ಲಿ ಏನು ಒಂದು 5 ಕೋಟಿ ವೆಚ್ಚದಲ್ಲಿ ಆಡಿಟೋರಿಯಂ ಮತ್ತು ಸ್ಟಾಫ್ ರೂಮು ಮತ್ತು ಎಕ್ವಿಪ್ಮೆಂಟ್ಸ್ ಏನು ತೊಗೋಬೇಕು ಅಂತ ಏನೋ ಒಂದು ನಿರ್ಧಾರ ತೊಗೊಂಡಿದ್ದಾರೋ ಪ್ರಿನ್ಸಿಪಲ್ಲು ಮತ್ತು ಟೀಚರ್ಸು ಮತ್ತು ದ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಆರ್ the committee. I think it will be helpful for all the students, and it will be a benefit for them in whatever way Madam was telling, MLA Madam was telling, to give out their talent, to give out their to express themselves. They need one stage. ಅಂತದ್ದು ಒಂದು ಸ್ಟೇಜು ಮತ್ತು ಆಡಿಟೋರಿಯಂ ಮಾಡ್ತಾ ಇದ್ದಾರೆ ಅಂತಿದ್ದಕ್ಕೆ ಅದು ಒಂದು ಥರ ಇಟ್ ಈಸ್ ಅ ವೆರಿ ಗುಡ್ ಡಿಸಿಷನ್ ವಿಚ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ MLA ಮೇಡಮ್ ಹ್ಯಾವ್ ಟೇಕನ್. ಆಮೇಲೆ ಮುಂದೆ ವಿಚಾರದಲ್ಲಿ KGF ವಿಚಾರಗಳೇನಕ್ಕೆ ಬಂದಾಗೂ ಐ ಥಿಂಕ್ ಶಿ ಈಸ್ ಕೋಆಪ್ರೇಟಿಂಗ್ ಇನ್ ಆಲ್ ದ ವೇಸ್ ವಿತ್ ಅಸ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು MLA ಮೇಡಮ್ ಆ್ಯಂಡ್ ಆಲ್ಸೋ ದ ಪೀಪಲ್ ಆಫ್ KGF. ತಾನೇ ಕೇಳಿದ್ರು ಮ್ಯಾನೇಜರ್, ಇವರು ಪ್ರಿನ್ಸಿಪಲ್ಲು ಮತ್ತು ಮೇಡಮ್ ಅವರು ಹೇಳಿದರು ಇದನ್ನು ಇನ್ನೂ ಕ್ಲಾಸ್ ರೂಮ್ಸ್ ಬೇಕು ಅಂತ, ಕಾಂಪೌಂಡ್ ಬೇಕು ಅಂತ, ಕ್ಲಾಸ್ ರೂಮ್ಸ್ ಬೇಕು ಅಂತ ಹೇಳಿದ್ದಾರೆ. ಸುಮಾರು 5 ಕೊಠಡಿ ಅಂತ ಕೇಳಿದ್ದಾರೆ. ನನ್ನ ಅನುದಾನ ಇದೆ, ಬಿಕಾಸ್ ಎನಿ ಆನ್ ಗೋಯಿಂಗ್ ವರ್ಕ್ ವಿ ಕೆನಾಟ್ ಗಿವ್, ಆ್ಯಂಡ್ ಬಿಕಾಸ್ ಇದು ಎಲ್ಲ ನೋಡ್ತಾ ಇದ್ದರೆ ಫಸ್ಟ್ ಫ್ಲೋರಲ್ಲೇ ಕಟ್ಟಬೇಕಾಗುತ್ತೆ.
that will be considered as ongoing work. So maybe Namma means because they have changed the rules of MP LATs. So adaguttೋ ಇಲ್ಲ ನೋಡ್ತೀನಿ ಅಕಾರ್ಡಿಂಗ್ ಟು ಆರ್ ದಿಸ್ ಒನ್ ಇಫ್ ಇಟ್ ಈಸ್ ಪಾಸಿಬಲ್ ವಿಲ್ ಗಿವ್. ಮೇಡಮ್ಗೆ ಒಂದು ಹೇಳಿದ್ದೀನಿ CSR ಫಂಡ್ಸ್ ಬಿಕಾಸ್ ದೇರ್ ಆರ್ ಸೋ ಮೆನಿ ಕಂಪನೀಸ್ ಇನ್ ಕೋಲಾರ್ CSR ಫಂಡ್ಸ್ ತೊಗೋಬೋದು ಅಂತ. ಮತ್ತು ಯಾರು ಹೇಳ್ತಾ ಇದ್ರು ಬೆಮೆಲ್ ಅವ್ರನ್ನ ಕೇಳಿ ಅಂತ. ಸೊ ಐ ವಿಲ್ ಆಸ್ಕ್ ದೆಮ್ ಆಲ್ಸೋ. It will not be an issue for the college to run properly. I will make sure that whatever madam has asked, whatever the management asked, we'll make sure we'll provide the concerned infrastructure. Whatever you people want, we will make it happen because the strength is so much. And even though it is 5 ಗಂಟೆ ಆಗಿದ್ರೂ ಇನ್ನು ಟೀಚರ್ಸು ಎಲ್ಲರೂ ಕಾಯ್ಕೊಂಡು ಒಂಥರ they are very happy to see this progress happen in their own college. ಸರ್ ಹುಡುಗ ಪ್ಲೇ ವರ್ಕ್ ಎಷ್ಟು ವರ್ಷದಿಂದ ಇದ್ದೀರಾ KGF ಅಲ್ಲಿ? ಅಲ್ಲ, ಆಸ್ ಅ ಪ್ರೆಸ್ ಪರ್ಸನ್ ಫಾರ್ ಹೌ ಮೆನಿ ಇಯರ್ಸ್? 35 years. 35 years. Whatever is not happened in 35 years, when I took this decision after I got elected as MP, I told madam also, this I think around 4-5 months back. ಆವಾಗಲೂ ಮೇಡಮ್ ಅವರು ನಾನು ಇಬ್ಬರು ಸೇರಿ ACಗೆ ಮತ್ತು PWD ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾ ಅಲ್ಲೇ. ದೆನ್ ಇಟ್ ಕೇಮ್ ಟು ದಿಸ್ ಒನ್ ಹಿಂಗಿದೆ 4 ಎಕರೆ BGML ಅವರು ಕೊಡಬೇಕು, ಅದರಲ್ಲಿ 58 ಲಕ್ಷ ಆಲ್ರೆಡಿ ಡಿಪಾಸಿಟ್ ಮಾಡಿದ್ದಾರೆ PWD ಅಂತ PWD ಅವರು ಕೋರ್ಟ್ಗೆ ಅಂತ ಗೊತ್ತಾಯಿತು. ಅದಾದ ಮೇಲೆ ನೆಕ್ಸ್ಟ್ ಮುಂದೆ ಏನು ಅಂತ ಹೇಳಿದಾಗ ಅಗೇನ್ BGML ವೇರ್ ನಾಟ್ ಇನ್ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ 25 ವರ್ಷ ಆಗಿದೆ ಕ್ಲೋಸ್ ಆಗಿ. ಅವ್ರಿಗೆ ಏನು ಅಂತ ಗೊತ್ತಾಗ್ತಾಯಿಲ್ಲ ಇನ್ನು ಕರೆಕ್ಟಾಗಿ. ಯಾರು ಇರೋ ಆಫೀಸರ್ಸ್ ಇರೋದು 2 ಆಫೀಸರ್ಸ್, ಒಂದು ಸೆಕ್ಯೂರಿಟಿ ಆಫೀಸರ್ ಇದ್ದಾರೆ, ಒಂದು OSD ಇದ್ದಾರೆ. ಆ OSD ಬಂದು ಸುಮಾರು ಒಂದು 4 ತಿಂಗಳಾಯ್ತೇನೋ ಹೊಸದಾಗಿ. ಸೊ ಇವನ್ ಹೀಡೋದನ್ನು ಒಂದು 10 ದಿನ ಹಿಂದೆ DC ಆಫೀಸಲ್ಲಿ DC ಅವರು ನಾನು BGML ಅವ್ರನ್ನ ಕರೆದು PWD ಅವ್ರನ್ನ ಕರೆದು ಮಾತಾಡಿದ್ದೀವಿ. ಟೆಕ್ನಿಕಲಾಗಿ ಏನೋ ಒಂದು ಇದಕ್ಕೆ ಹಾಕಬೇಕು, ಅಫಿಡವಿಟ್ ಒಂದು ಹಾಕಬೇಕು ಕೋರ್ಟಲ್ಲಿ, ಅದನ್ನು ಹಾಕಕ್ಕೆ ಹೇಳಿದ್ದೀವಿ ಇವಾಗ. ವೆದರ್ ಇಟ್ ಈಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಆರ್ ವೆದರ್ ಇಟ್ ಈಸ್ PWD ಅದನ್ನು ಕನ್ಸಲ್ಟ್ ಮಾಡಿ, ಬಿಕಾಸ್ ಕೋರ್ಟ್ಸ್ ವೇರ್ ಆನ್ ಲೀವ್ ಟಿಲ್ 5th. ಸೊ ಕನ್ಸಲ್ಟ್ ಮಾಡಿ ಹಾಕಿ ಅಂತ ಹೇಳಿದ್ದೀವಿ. ಅದು ಹಾಕಿದ ತಕ್ಷಣ ವಿತಿನ್ 1.5 months ದೇ ವಿಲ್ ಗೆಟ್ ದ NOC. ಅದು ಬಂದ ಮೇಲೆ ಆವತ್ತು ಅದಾಗಿದ್ದ ತಕ್ಷಣ ಮೇಡಮ್ ಅವ್ರಿಗೆ ಹೇಳಿದ್ದೀನಿ ಟು ಎವ್ಯಾಕ್ಯುಯೇಟ್ ದೋಸ್ ಪೀಪಲ್ ಫ್ರಮ್ ದೇರ್. ಇಟ್ ಈಸ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಡೂ ಇಟ್. ಬಿಕಾಸ್ BGML ಅಲ್ಲಿರೋದು ಬರೀ ಒಂದು ಮನೆ ಅಷ್ಟೇ ಅಫಿಷಿಯಲ್ ಆಗಿ. The remaining 13 houses are unofficial. So it depends on the police and the revenue people to do it. DC ಅವರು ನಾನು ಜವಾಬ್ದಾರಿ ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಡಮ್ ಅವ್ರಿಗೂ ಗೊತ್ತು ಇದ್ರ ವಿಚಾರ. ಸೊ AC ಅವರು ಬಂದಾಗ ಎಲ್ಲ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ವಿತಿನ್ 3-4 months ಎವ್ರಿಥಿಂಗ್ ವಿಲ್ ಬಿ ಸೆಟ್ ರೈಟ್ ಅಂಡ್ ಹ್ಯಾಂಡೆಡ್ ಓವರ್ ಟು ದ ರೈಲ್ವೇಸ್. ಒನ್ಸ್ ಇಟ್ ಈಸ್ ಹ್ಯಾಂಡೆಡ್ ಓವರ್ ಟು ರೈಲ್ವೇಸ್, ಆ ಪ್ರೊಸೀಜರ್ ಅವರು ಪ್ಲ್ಯಾನ್ ಮಾಡೋದು, ಸ್ಕೆಚ್ ಹಾಕೋದು, ಇದು ಏನಾಗೋದು, ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಒಂದು 6 months ಆದರೂ ಆಗ್ಬೋದು. ಅದಾದಮೇಲೆ ಲ್ಯಾಂಡ್ ಹ್ಯಾಂಡ್ ಓವರ್ ಆದಮೇಲೆ. ಸರ್ ROB ಮತ್ತು ಮಾಣಿಕಪುರಂ ಹೊಸ ರೈಲ್ವೆ ಲೈನು ಇದೆಲ್ಲ ಇನಿಷಿಯೇಟ್ ತೊಗೊಂಡಿದ್ದು KH ಮುನಿಯಪ್ಪನವರು. ಅವರಿದ್ದಾಗನೇ DPR ಆಯಿತು, ಫಂಡ್ಸ್ ರಿಲೀಸ್ ಆಯಿತು, ಎಲ್ಲ ಆಯಿತು. ಅವ್ರು ಮಾಡಿದ್ದಾರೆ 35 ವರ್ಷ. ಅಲ್ಲ, he asked me in very raised voice. I was asking, what are you doing from past 35 years ಅಂತ ಕೇಳಿ. ಅದೇ ಇದು ಮಾಡಿದಾರಲ್ಲ KH ಮುನಿಯಪ್ಪನವರು. ಇವರು